ನಮ್ಮ ಒಂದು ಕುಟುಂಬಕ್ಕೆ ಬಹಳ ಪಾಸ್ಟರ್ ಸತೀಶ್ ಸರ್ ಅವರ ಮುಖಾಂತರ ದೇವರು ನಮ್ಮನ್ನು ಇವತ್ತು ಬಹಳ ದೊಡ್ಡದಾಗಿ ಆಶೀರ್ವದಿಸಲ್ಪಟ್ಟಿದ್ದಾರೆ. ಇವತ್ತು ನಮ್ಮ ಕುಟುಂಬದಲ್ಲಿ ಸುಮಾರು 4-5 ತಿಂಗಳಿಂದ ಸರ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಅವರು ಪ್ರೇಯರ್ ಮಾಡಿ ಏನೇನು ಹೇಳಿದ್ದಾರೆ ಇದುವರೆಗೂ ಎಲ್ಲವನ್ನೂ ನಿಜವಾಗಿದೆ. ಇವತ್ತು ನಾವು ಬೀದರಲ್ಲಿ ಒಂದು ಪ್ಲಾಟ್ ತಗೋತೀವಿ ಅಂತಕ್ಕಂಥ ಒಂದು ಪ್ರೇರಲ್ಲಿ ಅವರು ಪ್ರೇರೇಪಣೆ ಆಗಿದಾಗ ಅವರು ಹೇಳಿದರು, ಸರ್ ಅವರು ನೀವು ಬ್ರದರ್ ನೀವು ಒಂದು ಬೀದರಲ್ಲಿ ಪ್ಲಾಟ್ ತಗೋತೀರಂತ. ಸೊ ಹಂಗಾಗಿ ಇವತ್ತು ನಾವು ಒಂದು ಪ್ಲಾಟ್ ತಗೊಂಡಿದ್ದೀವಿ. ಸರ್ ಅವರಿಗೆ ನಾನು ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಅದೇ ರೀತಿಯಿಂದ ನಾವು ಇಲ್ಲಿ ಬರುವಂಥದ್ರಲ್ಲಿ ನಂಬಿಕೆಯನ್ನು ಇದೆ, ಅದು ಬಹಳ ದೊಡ್ಡದಾಗಿದೆ. ನಂಬಿಕೆನೇ ನಮಗೆ ಇವತ್ತು ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನಂಬಿಕೆಯನ್ನು ಮಾಡ್ತದೆ. ಹಾಗಾಗಿ ನಾವೆಲ್ಲರೂ ಇವತ್ತು ನನಗಾಗಿದೆ, ನಾಳೆ ನಿಮಗೂ ಕೂಡ ಈ ರೀತಿ ಸಾಕ್ಷಿ ಹೇಳೋದಕ್ಕೆ ನೀವೆಲ್ಲರೂ ರೆಡಿ ಆಗಿರ್ಬೇಕು. ಯಾಕಂತಂದ್ರೆ ದೇವರು ಅದ್ಭುತ ಬಹಳ ದೊಡ್ಡದಾಗಿ ಅದ್ಭುತ ಮಾಡುವವರಿದ್ದಾರೆ ನಮ್ಮ ಜೀವನದಲ್ಲಿ, ನಿಮ್ಮ ಜೀವಿತದಲ್ಲೂ ಕೂಡ. ಹಾಗಾಗಿ ನಾವು ಕೂಡ ಈ ಸಭೆಗೆ ನಂಬಿಕೊಂಡು ಬರ್ತಾ ಇದ್ದೀವಿ ಅಂದರೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ ಪಾಸ್ಟರ್ ಸರ್ ಅವರು ನಮ್ಮ ಕುಟುಂಬಕ್ಕಾಗಿಲ್ಲ, ಎಲ್ಲ ನೀವು ಬಂದಂಥ ಎಲ್ಲರಿಗೂ ಕೂಡ ಅವರು ಒಂದು ಕುಟುಂಬದ ಸದಸ್ಯರು ಅಂತ ಹೇಳಿದ್ರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ ಮತ್ತು ನಿಮ್ಮ ಜೀವನದಲ್ಲೂ ಕೂಡ ನೀವೇನು ಅಂದ್ಕೊಂಡಿದ್ರಿ ಅದನ್ನೆಲ್ಲ ನೆರವೇರ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಾಕ್ಷಿ ಹೇಳ್ರಿ. ಮತ್ತು ಅದೇ ರೀತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಾವು ಸ್ವಸ್ಥತೆ ಪಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಅದ ಸಾಕ್ಷಿ ಹೇಳೋದು ಬಹಳ ದೊಡ್ಡ ಮುಖ್ಯವಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಸಭೆಯನ್ನು ಇನ್ನೂ ದೊಡ್ಡದಾಗಿ ಮಾಡುವುದಕ್ಕೆ ನೀವು ಎಲ್ಲರೂ ಸೇರಿಕೊಂಡು ಇನ್ನು ಕೈ ಜೋಡಿಸಿ ಸಭೆಯನ್ನು ಬಹಳ ದೊಡ್ಡದಾಗಿ ನಾವು ನೋಡಬೇಕಾಗಿದೆ. ಸರ್ ಅವರಿಗೆ ಬೀದರ್ ಜಿಲ್ಲೆಯಾದಂಥ ಒಂದು ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಅವ್ರ ಕಡೆ ನೋಡುವಂತ ಆಗ್ಬೇಕು. ಆ ರೀತಿ ನಾವು ಸರ್ಗೆ ಸಪೋರ್ಟ್ ಮಾಡೋಣ. ಸರ್ಗೆ ಇನ್ನೂ ಉನ್ನತವಾದ ನಾವೆಲ್ಲರೂ ಸಪೋರ್ಟ್ ಮಾಡಿದಾಗ ಸರ್ ಇನ್ನೂ ಹೆಚ್ಚಾಗಿ ಹುಮ್ಮಸ್ ಬರ್ತದ, ಸರ್ ಇನ್ನೂ ಹೆಚ್ಚಾಗಿ ಸೇವೆ ಮಾಡ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರಿಗೆ ನಾವೆಲ್ಲರೂ ಸರ್ ನೀವು ಯಾವುದಕ್ಕೂ ಕೂಡ ಅಂಜದೆ, ನೀವು ಯಾವುದು ಕೂಡ ಹಿಂಜರಿಯದೆ ನೀವು ಪ್ರಾರ್ಥನೆ ಮುಂದುವರಿರಿ. ದೇವರು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಾಗಿ ಸೇವೆ ಮಾಡೋದಕ್ಕೆ ಶಕ್ತಿ ನೀಡಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಸರ್ ನಿಮ್ಮ ಜೊತೆಗೆ ನಾವು 24 ತಾಸು ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಮ್ಮಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ನಾವು ಸಹಾಯ ಮಾಡೋಕ್ಕೆ, ಚರ್ಚ್ಗೆ ಸಹಾಯ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಅಂತೇಳಿ ನನಗೆ ಈ ಒಂದು ಸಾಕ್ಷಿ ಮುಖಾಂತರ ತಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದಗಳು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.